ಎನ್ನುವ ಸಾಧನವಿಲ್ಲದೆ ನಮ್ಮೆಲ್ಲರ ದಿನನಿತ್ಯದ ಜೀವನ ಸಾಗುವುದೇ ಅಸಾಧ್ಯ. ಆದರೆ ಪ್ರತಿನಿತ್ಯವೂ ನಮ್ಮ ಮೊಬೈಲ್ಗೆ ಅನಿರೀಕ್ಷಿತವಾಗಿ ಬರುವ ಸ್ಪ್ಯಾಮ್, ವಂಚನೆ ಅಥವಾ ಅನಗತ್ಯ ಕಾಲ್ನಿಂದ ಬಹುತೇಕರು ರೋಸಿ ಹೋಗಿದ್ದಾರೆ. ಮೊಬೈಲ್ ನೆಟ್ವರ್ಕ್ ಕಂಪನಿಯವರು ಸದ್ಯಕ್ಕೆ ನಾನಾ ರೀತಿಯ ಜಾಹೀರಾತು ಕರೆ ನಿರ್ಬಂಧಿಸುವ ಅಥವಾ ಬ್ಲಾಕ್ ಮಾಡುವ ಹಲವು ವಿಧಾನ ಅಳವಡಿಸ್ತಾ ಇದ್ರು, ಕರೆ ಮಾಡುವವರು ಹೊಸ ದಾರಿಯಲ್ಲಿ ಗ್ರಾಹಕರ ಮೊಬೈಲ್ಗೆ ಕನ್ನ ಹಾಕಿ ಕಿರಿಕಿರಿ ಉಂಟು ಮಾಡುತ್ತಿದ್ದಾರೆ. ಹೀಗಾಗಿ ಈ ಸ್ಪ್ಯಾಮ್ ಹಾಗೂ ವಂಚನೆ ಮೊಬೈಲ್ ಕರೆಗಳ ಕಾಟ ಪ್ರತಿಯೊಬ್ಬರಿಗೂ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇದೀಗ ಭಾರತೀಯ ಟೆಲಿಕಾಂ ಇಲಾಖೆಯಾದ DOTU ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಟ್ರಾಯ್ ಅನುಮೋದನೆಯೊಂದಿಗೆ ನಮ್ಮೆಲ್ಲರ ಮೊಬೈಲ್ಗೆ ಬರುವ ಸ್ಪ್ಯಾಮ್, ವಂಚನೆ ಹಾಗೂ ಅನಗತ್ಯ ಕರೆಗಳಿಗೆ ಪರಿಣಾಮಕಾರಿಯಾಗಿ ಕಡಿವಾಣ ಹಾಕುವುದಕ್ಕೆ CNAP ಅಂದ್ರೆ ಕಾಲಿಂಗ್ ನೇಮ್ ಪ್ರೆಸೆಂಟೇಷನ್ ಎನ್ನುವ ಹೊಸ ತಂತ್ರಜ್ಞಾನ ವ್ಯವಸ್ಥೆಯನ್ನ ಜಾರಿಗೊಳಿಸುವುದಕ್ಕೆ ನಿರ್ಧರಿಸಿದೆ. 2026 ಮಾರ್ಚ್ 31 ವೇಳೆಗೆ ದೇಶದೆಲ್ಲೆಡೆ ಇದು ಜಾರಿಗೆ ಬರಲಿದೆ. ವೊಡಾಫೋನ್ ಐಡಿಯಾ ಕಂಪನಿಯು ಈಗಾಗಲೇ ಹರಿಯಾಣದಲ್ಲಿ ಕಾಲಿಂಗ್ ನೇಮ್ ಪ್ರೆಸೆಂಟೇಷನ್ ವ್ಯವಸ್ಥೆಯನ್ನ ಪ್ರಾಯೋಗಿಕವಾಗಿ ಟೆಸ್ಟಿಂಗ್ ನಡೆಸ್ತಾ ಇದೆ. ಜಿಯೋ ನೆಟ್ವರ್ಕ್ ಕೂಡ ಶೀಘ್ರದಲ್ಲೇ ದೇಶದ ಕೆಲವೆಡೆ ಈ ಕಾಲರ್ ಐಡಿಯನ್ನು ಪ್ರಾಯೋಗಿಕವಾಗಿ ಆರಂಭಿಸುವುದಕ್ಕೆ ನಿರ್ಧರಿಸಿದೆ. ಈ ನಡುವೆ ದೂರಸಂಪರ್ಕ ಇಲಾಖೆ ಕೂಡ ಆದಷ್ಟು ಬೇಗ ಈ ಹೊಸ ಕಾಲರ್ ಐಡಿಯನ್ನ ದೇಶದೆಲ್ಲೆಡೆ ಜಾರಿಗೊಳಿಸುವುದಕ್ಕೆ ಪ್ರಯತ್ನಿಸ್ತಾ ಇದೆ. ಹಾಗಾದ್ರೆ ಸ್ಪ್ಯಾಮ್, ಅನಾಮಧೇಯ ಅಥವಾ ವಂಚನೆ ಆಧರಿಸಿಕೊಂಡು ನಿಮ್ಮೆಲ್ಲರ ಮೊಬೈಲ್ಗೆ ಬರುವ ಈ ಅನಗತ್ಯ ಮೊಬೈಲ್ ಕರೆ ಪತ್ತೆ ಮಾಡುವ ಕಾಲಿಂಗ್ ನೇಮ್ ಪ್ರೆಸೆಂಟೇಷನ್ ವ್ಯವಸ್ಥೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಯಾವುದೇ ಒಂದು ನೆಟ್ವರ್ಕ್ನಿಂದ ಸಿಮ್ ಕಾರ್ಡ್ ತೆಗೆದುಕೊಳ್ಳಬೇಕಾದ್ರೆ ಸರಿಯಾದ ಹೆಸರು, ದಾಖಲೆ ಅಥವಾ KYCಯನ್ನ ಕಡ್ಡಾಯವಾಗಿ ನೀಡಬೇಕಾಗಿರುತ್ತೆ. ಹೀಗಿರುವಾಗ ಈ CNAP ವ್ಯವಸ್ಥೆ ಜಾರಿಗೆ ಬಂದರೆ ಪ್ರತಿಯೊಬ್ಬ ಮೊಬೈಲ್ಗೆ ಯಾವುದೇ ಕರೆಗಳು ಬಂದಾಗ KYCಯಲ್ಲಿ ದಾಖಲಾಗಿರುವ ಹೆಸರು ಡಿಸ್ಪ್ಲೇ ಆಗುತ್ತೆ. ಟ್ರೂ ಕಾಲರ್ನಂತಹ ಥರ್ಡ್ ಪಾರ್ಟಿಯಲ್ಲಿ ಅಪ್ಲಿಕೇಶನ್ಗಳು ಇದ್ದರೂ ಅವು ಅಷ್ಟೊಂದು ನಿಖರವಾಗಿರುವುದಿಲ್ಲ. ಆದರೆ ಟ್ರಾಯ್ ಅನುಮತಿಸಿರುವ ಕ್ಯಾನ್ಸ್ ವ್ಯವಸ್ಥೆಯಲ್ಲಿ ಸಿಮ್ ಖರೀದಿಸುವಾಗ ನಿಜ ದಾಖಲೆ ಆಧರಿಸಿ ಹೆಸರನ್ನ ಡಿಸ್ಪ್ಲೇ ಮಾಡಿಸುತ್ತದೆ. ಹೀಗಾಗಿ ಗ್ರಾಹಕರು ಯಾವುದೇ ಕಾರಣಕ್ಕೂ ಸೈಬರ್ನಂತಹ ವಂಚಕರು ಮೋಸ ಮಾಡುವುದಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ಟ್ರಾಯ್ ಕೂಡ ಕಾಲಿಂಗ್ ನೇಮ್ ಪ್ರೆಸೆಂಟೇಷನ್ ಫ್ಯೂಚರ್, ಸೈಬರ್ ಕ್ರೈಮ್, ಹಣಕಾಸು ವಂಚನೆ ಹಾಗೂ ಡಿಜಿಟಲ್ ಅರೆಸ್ಟ್ ನಂತಹ ಮೋಸದಿಂದ ಗ್ರಾಹಕರನ್ನ ರಕ್ಷಿಸುವುದಕ್ಕೆ ಪರಿಣಾಮಕಾರಿ ವ್ಯವಸ್ಥೆ ಎಂಬುದಾಗಿ ಹೇಳಿದೆ. ಕಾಲಿಂಗ್ ನೇಮ್ ಪ್ರೆಸೆಂಟೇಷನ್ ಸೇವೆಯು ಕೇವಲ 4G ಹಾಗೂ 5G ನೆಟ್ವರ್ಕ್ಗಳಿಗೆ ಮಾತ್ರ ಲಭ್ಯವಿರುತ್ತೆ ಎನ್ನಲಾಗುತ್ತಿತ್ತು. ಆದರೆ ಈ ಮಾಹಿತಿಯಂತೆ ಒಮ್ಮೆ 4G ಹಾಗೂ 5G ಮೊಬೈಲ್ಗಳಿಗೆ ಅಳವಡಿಕೆಯಾದ ಬಳಿಕ 2G ನೆಟ್ವರ್ಕ್ಗಳಿಗೂ ಈ ಸೇವೆ ದೊರೆಯಲಿದೆ. ಏಕೆಂದರೆ ಸದ್ಯದ ಮಾಹಿತಿ ಪ್ರಕಾರ ಸುಮಾರು 200 ಮಿಲಿಯನ್ 2G ಮೊಬೈಲ್ ಬಳಕೆ ಗ್ರಾಹಕರಿದ್ದಾರೆ. ಹೀಗಿರುವಾಗ 2Gಯನ್ನು ಹೊರಗಿಟ್ಟರೆ ಹೆಚ್ಚಿನ ಗ್ರಾಹಕರು ಈ ಹೊಸ ಕಾಲರ್ ಐಡಿ ವ್ಯವಸ್ಥೆಯಿಂದ ವಂಚಿತರಾಗ್ತಾರೆ. ಇನ್ನು ಈ ಕಾಲಿಂಗ್ ನೇಮ್ ಪ್ರೆಸೆಂಟೇಷನ್ ವ್ಯವಸ್ಥೆಯು ಎಲ್ಲಾ ನೆಟ್ವರ್ಕ್ನ ಮೊಬೈಲ್ ಬಳಕೆದಾರರಿಗೂ ಬೈ ಡಿಫಾಲ್ಟ್ ಇರುತ್ತೆ. ಮುಂದೆ ಯಾರಿಗಾದರೂ ಈ ಸೇವೆ ಬೇಡ ಎನ್ನುವವರು ಕೋರಿಕೆ ಮೇರೆಗೆ ಡಿಸೇಬಲ್ ಮಾಡಿಕೊಳ್ಳಬಹುದು. ಒಟ್ಟಾರೆ ಸ್ಪ್ಯಾಮ್, ವಂಚನೆ ಮತ್ತು ಅನಗತ್ಯ ಕರೆಗಳಿಗೆ ಬ್ರೇಕ್ ಹಾಕುವಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಈ ಕಾಲರ್ ಐಡಿ ಹೆಚ್ಚು ಪರಿಣಾಮಕಾರಿಯಾಗಬಹುದು ಎನ್ನುವ ನಿರೀಕ್ಷೆ ಇದೆ.